ಹೋಗಿ ನೋಡ್ತೀನಮ್ಮ. ಆಶಾ ಕಾರ್ಯಕರ್ತರು ಬನ್ನಿ. ಈ ವರ್ಷನೂ ಕೂಡ 100% ನೀರು ಜಲಾಶಯ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದ್ರಿಂದ ಈ ಜಲಾಶಯ ತುಂಬಿದೆ. ಮತ್ತೆ ಬಹುತೇಕವಾಗಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ನಾವು ಈಗಾಗಲೇ ಹುಣಿ, ಕಾವೇರಿ ಮತ್ತೆ ಹೇಮಾವತಿ, ಆಮೇಲೆ ತುಂಗಭದ್ರಾ ಮಾಡಕ್ಕೆ ಇವೆಲ್ಲ ಜಲಾಶಯಗಳಿಗೆ ಭರ್ತಿಯಾಗಿರೋದ್ರಿಂದ ಇಡೀ ರಾಜ್ಯದ ಜನ, ರೈತರು ಖುಷಿಯಾಗಿದ್ದಾರೆ. ಯಾಕಂದರೆ ಅವರ ಜಮೀನುಗಳಿಗೆ ನೀರು ಸಿಗ್ತದಲ್ಲ, ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ, ವರ್ಷ ವ್ಯಕ್ತ ಮಾಡಿದ್ದಾರೆ. ನಮ್ಮ ಉದ್ದೇಶ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದನ್ನು ಒಂದೇ ಬಾರಿ ಮಾಡೋಕ್ಕಾಗಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೇ ಬಾರಿ ಮಾಡೋಕ್ಕಾಗಲ್ಲ. ಈಗ ಕಳೆದ ಈ ವರ್ಷದ 25-26 ಬಜೆಟ್ನಲ್ಲಿ ಬಾಗಲಕೋಟೆಯಲ್ಲಿ ಮಾಡ್ತೀವಿ ಅಂತ ಇದೆ, ಬಾಗಲಕೋಟೆಯಲ್ಲಿ ಮಾಡ್ತೀವಿ ಅಂತ, ಮಂಗಳೂರಿನಲ್ಲಿ ಮಾಡ್ತೀವಿ ಅಂತ, ಕೋಲಾರದಲ್ಲಿ ಮಾಡ್ತೀವಿ ಅಂತ. ಅದಾದ್ಮೇಲೆ ಬಿಜಾಪುರದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಭಗವಂತನ ಕೃಪೆ ವರ್ಣ ನಮ್ಮ ರೈತನ ಬದುಕಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 519ರಿಂದ 524 ನಾವು ಏರಿಸಲೇಬೇಕು, ಮೀಟ್ರು ಏರಿಸಲೇಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಇದು ನಮ್ಮ ಪ್ರಯಾರಿಟಿ. ನಾನು ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ. ಕ್ಯಾಮ್ರಾ ನೋಡಿ. ಹಾಗೂ ಹಿರಿಯರು ಆದಂತ ಸನ್ಮಾನ್ಯ ಶ್ರೀ ವಿವೇಕಾನಂದ ಸರ್ ಅವರು ಆಡಳಿತಶಾಹಿಯ ವ್ಯವಸ್ಥೆಯಿಂದ ದೂರ ಇರಬೇಕು, ಖಾಸಗೀಕರಣದಿಂದ ದೂರ ಇರಬೇಕು, ಮುಂತಾದ ಅನೇಕ ವಿಚಾರಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಬಹುಶಃ ಕಾಲಕ್ಕೆ ಬರುವಂತ ಸರ್ಕಾರಗಳು ಅವರ ಸಿದ್ಧಾಂತವನ್ನು ಪಾಠ್ಯ ಕಾರ್ಯಕ್ರಮಗಳಲ್ಲಿ ಹಾಕುವಂತ ಪ್ರಯತ್ನ ಮಾಡುವಂಥದ್ದು ಕೂಡ ನಿಷೇಧ ಆಗಿದೆ. ನಾನು ಸರ್ಕಾರಕ್ಕೆ ಪತ್ರ ಬರೆದೆ, ಪಾಠ್ಯ ಕಾರ್ಯಕ್ರಮಗಳ ಪರಿಷ್ಕರಣೆ ಯಾವುದೇ
ಆಡಳಿತ ವ್ಯವಸ್ಥೆಗೆ ಸೀಮಿತ ಆಗಬಾರ್ದು, ಅದಕ್ಕೆ ಪ್ರತ್ಯೇಕವಾಗಿ ನಾವು ಒಂದು ಸಮಿತಿಯನ್ನು ಮಾಡಬೇಕು. ಆದರೆ ಅವರು BA ಮಾಡಿ ಅವರು ಶಿಕ್ಷಕರಾಗಿ ಈ ದೇಶದ ರಾಷ್ಟ್ರಪತಿಯಾದ ಬಂಧುಗಳೇ, ಈ ಟೀಚರ್ ಅಂತಕ್ಕಂಥ ನಾನು ಹೇಳ್ತೀನಿ. ಈಗ ನಿಂತಿರ್ತೀರಿ ನೀವು, ಅವರು ಜಿಲ್ಲಾಧಿಕಾರಿಗಳು ಬಂದು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ನಾನು ಟೀಚರ್ ಅಂತ ಹೇಳ್ಕೊಳ್ಳಿಕ್ಕೆ ಶಿಕ್ಷಕರು ಅಂತ ಹೇಳ್ಕೊಂಡು ಸ್ವಲ್ಪ ಇಲ್ಲವನ್ನು ನೋಡ್ತೀನಿ ಅಂತ ಅನ್ಕೋತಿಲ್ಲ. ಆದರೆ ಓದಿರ್ಬೇಕು ನೀವು ಅಂತ DC-ಗಳನ್ನ, ಅಂತ SP-ಗಳನ್ನ, IAS-ಗಳನ್ನ, IPS-ಗಳನ್ನ ಹುಟ್ಟಾಕತಕ್ಕಂಥ ಫ್ಯಾನ್ ಅಂತಕ್ಕಂಥ ಮಾತನ್ನು ಬಂದಿದೆ.